ನೀರು ಕುಡಿಯಲು ಬಂದು ನಾಲೆಗೆ ಬಿದ್ದಿದೆ ಮರಿಯಾನೆ. ಮರಿಯಾನೆ ಪರದಾಟ ಹೇಳುತ್ತಿರೋದು. ನಾಲೆಯಿಂದ ಆನೆ ಮೇಲೆತ್ತೋದಿಕ್ಕೆ ಸಿಬ್ಬಂದಿಗಳು ಕೂಡ ಹರಸಾಹಸ ಪಟ್ಟಿದ್ದಾರೆ. ಮಳವಳ್ಳಿಯ ಶಿವನ ಸಮುದ್ರ ನಾಲೆಯಲ್ಲಿ ಆಪರೇಷನ್ ನಡೆದಿದೆ ಮರಿಯಾನೆಗೋಸ್ಕರ. 2 ದಿನಗಳಿಂದ ನಾಲೆಯಲ್ಲಿಯೇ ಸಿಲುಕಿ ಒದ್ದಾಡ್ತಾ ಇದೆ ಮರಿಯಾನೆ. ಆನೆಯನ್ನ ಮೇಲೆತ್ತೋದಿಕ್ಕೆ ಅರಣ್ಯ ಇಲಾಖೆ ಪ್ರಯತ್ನ ಪಡ್ತಾ ಇದೆ. ನಿನ್ನೆಯಿಂದಲೂ ಕೂಡ ಮರಿಯಾನೆಯನ್ನ ಮೇಲಕ್ಕೆ ಎತ್ತೋದಿಕ್ಕೆ ಹರಸಾಹಸ ಪಡಲಾಗ್ತಾ ಇದೆ. ನಾಲೆಯ ನೀರನ್ನ ತಗ್ಗಿಸಿ ಅಧಿಕಾರಿಗಳು ಕಾರ್ಯಾಚರಣೆ ನಡೆಸಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ನೀರು ಕುಡಿಯೋದಿಕ್ಕೆ ಅಂತ ಬಂದಂತಹ ಮರಿಯಾನೆ ಇದು ನಾಲೆಗೆ ಬಿದ್ದಿದೆ. ಮೇಲೆ ಬರೋದಕ್ಕಾಗದೆ ಮರಿಯಾನೆ ಒದ್ದಾಡ್ತಾ ಇದೆ. ಮತ್ತೊಂದು ಕಡೆ ಅರಣ್ಯ ಇಲಾಖೆಯೂ ಕೂಡ ಆನೆಯನ್ನ ಮೇಲೆತ್ತೋದಿಕ್ಕೆ ಕಾರ್ಯಾಚರಣೆ ನಡೆಸಿದೆ. ಹೈಡ್ರಾಲಿಕ್ ಕ್ರೇನ್ ಬಳಸಿ ಆಪರೇಷನ್ ಮರಿಯಾನೆ ನಡೀತಾ ಇದೆ. ಮರಿಯಾನೆ ಸೊಂಡಿಲಲ್ಲಿ ಫಂಗಸ್ ಆಗಿರುವ ಸಾಧ್ಯತೆ ಇದೆಯಂತೆ. ಬಿಳಿ ಬಣ್ಣಕ್ಕೆ ತಿರುಗಿದೆ ಆನೆ ಸೊಂಡಿಲ ತುದಿ ಭಾಗ. ನಾಲೆಯಿಂದ ಮೇಲೆ ಬರೋದಿಕ್ಕೆ ಆನೆ ಒದ್ದಾಡ್ತಾ ಇದೆ. ಬೆಂಗಳೂರಿನಿಂದ ಬಂದಂತಹ ಹೈಡ್ರಾಲಿಕ್ ಕ್ರೇನ್ನಿಂದ ಆಪರೇಷನ್ ನಡೀತಾ ಇದೆ. ಆನೆ ಮೇಲೆತ್ತೀವಿ ಅನ್ನೋ ಭರವಸೆಯಲ್ಲಿದ್ದಾರೆ ಅಧಿಕಾರಿಗಳು. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನಂದನ್, ಸಂಪರ್ಕದಲ್ಲಿದ್ದಾರೆ. ನಂದನ್, ಹೇಗ್ ನಡೀತಾ ಇದೆ ಆಪರೇಷನ್ ಮರಿಯಾನೆ? ವೀಣಾ, ಇವು ಕೆನಾಲ್ಗೆ ಆನೆ ಬಿದ್ದಿವತ್ತು 3ನೇ ದಿನ. ಭಾನುವಾರ ಬೆಳಿಗ್ಗೆ 11:15 ಸಮಯದಲ್ಲಿ ನೀರು ಕುಡಿಯಲಿಕ್ಕೆ ಅಂತೇಳಿ ಒಂದು ಗಂಡು ಆನೆ ಮರಿ ಒಂದು ಬ್ಲಕ್ ಬಳಿ ಇರ್ತಕ್ಕಂಥ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಶಿವನ ಸಮುದ್ರದ ಬಳಿ ಇರ್ತಕ್ಕಂಥ ಒಂದು ಖಾಸಗಿ ವಿದ್ಯುತ್ ತಯಾರಿಕಾ ಘಟಕ ಏನಿದೆ, ಪಯನಿಯರ್ ಜೆನ್ಕೋ ಲಿಮಿಟೆಡ್ ಪವರ್ ಜನರೇಷನ್ ಅನ್ನುವಂತ ಯೂನಿಟ್ ನ ಆ ಕೆನಾಲ್ಗೆ ಇಳಿದಿತ್ತು. ಆಗ ಮೇಲೆತ್ತಕ್ಕಾಗದೆ ಆನೆ ಪರದಾಡ್ತಾ ಇತ್ತು. ಆ ನೀರಿನ ರಭಸದಕ್ಕೆ ನಡುವೆ ಅಲ್ಲಿ ಸ್ಥಳಕ್ಕೆ ಬಂದಿದಂತ ಅರಣ್ಯ ಅಧಿಕಾರಿಗಳು ಮತ್ತೆ ಅಲ್ಲಿನ ಸಿಬ್ಬಂದಿಗಳೆಲ್ಲರೂ ಕೂಡ ಆನೆಯನ್ನ ಮೇಲೆತ್ತಕ್ಕೆ ಪ್ರಯತ್ನಗಳಾದ್ರೂ ಕೂಡ ಸಾಧ್ಯ ಆಗಿರಲಿಲ್ಲ. ಯಾಕಂತ ಹೇಳಿದ್ರೆ ಆ ನೀರಿನ ರಭಸ ಅಷ್ಟರ ಮಟ್ಟಿಗೆ ಇತ್ತು. ಅದಾದ ನಂತರದಲ್ಲಿ ಹೇಮಾವತಿ ಮತ್ತೆ ಕಬಿನಿ ಮತ್ತೆ ಕಾವೇರಿ ಜಲಾನಯನ ಪ್ರದೇಶದ ಅಧಿಕಾರಿಗಳೇನಿದ್ರು ಅವರ ಜೊತೆಗೆ ಒಂದು ಡಿಸ್ಕಸ್ ಮಾಡಿ ನೀರಿನ ಪ್ರಮಾಣವನ್ನ ತಗ್ಗಿಸೋದಕ್ಕೂ ಕೂಡ ಮಾತುಕತೆಗಳಾಗಿದ್ವು. ಇವತ್ತು 3ನೇ ದಿನ. ಇವತ್ತು ಕೂಡ ಆನೆಯ ಮೇಲೆತ್ತುವಂತ ಕಾರ್ಯಾಚರಣೆಗಳು ಕೂಡ ಮುಂದುವರಿರ್ತಕ್ಕಂಥದ್ದು. ಅಂದ್ರೆ ಡ್ರೋನ್ ಸಹಾಯನ ಬಳಸಿ ಆನೆಯ ಚಲನವಲನಗಳು ಕೂಡ ಒಂದು ಪರಿವೀಕ್ಷಣೆಯನ್ನ ಮಾಡ್ಲಾಗ್ತಾ ಇತ್ತು. ಇದೀಗ ಬೆಂಗಳೂರಿನಿಂದ ಹೈಡ್ರಾಲಿಕ್ ಒಂದು ಕ್ರೇನ್ ಅನ್ನು ಕೂಡ ಈಗ ಅಧಿಕಾರಿಗಳು ತರಿಸ್ಕೊಂಡಿದ್ದಾರೆ. ಕಳೆದ 3 ದಿನಗಳಿಂದಲೂ ಕೂಡ ಆ ಕೆನಾಲ್ನಲ್ಲೇ ಆನೆ ಬಿಡ್ಬಿಟ್ಟಿದ್ರಿಂದ ಆ ನೀರಿನಲ್ಲೇ ಆನೆಯ ಓಡಾಟ ಇದ್ದಿದ್ರಿಂದ ಆನೆಯ ಸೊಂಡಿಲ ತುದಿ ಭಾಗದಲ್ಲಿ ಒಂದು ಫಂಗಸ್ ಆಗಿರುವಂತಹ ಸಾಧ್ಯತೆಗಳಿದೆ ಅಂತೇಳಿ ಅಧಿಕಾರಿಗಳು ಕೂಡ ಸದ್ಯ ಮಟ್ಟಿಗೆ ಮಾಹಿತಿಯನ್ನ ಕೊಡ್ತಾ ಇರ್ತಕ್ಕಂಥದ್ದು. ಅಂದ್ರೆ ಆನೆಯ ಸೊಂಡಿಲ ತುದಿ ಭಾಗವನ್ನ ಗಮನಿಸಿದ್ರೆ ಆ ಸೊಂಡಿಲ ತುದಿ ಭಾಗ ಬಿಳಿ ಬಣ್ಣಕ್ಕೆ ತಿರುಗಿರೋದನ್ನ ನೋಡಿದ್ರೆ ಎಲ್ಲೊಂದ್ ಕಡೆ ನೀರಿನಲ್ಲಿ ಇದ್ದಂತ ಕಾರಣಕ್ಕಾಗಿ ಫಂಗಸ್ ಆಗಿದೆ ಅನ್ನುವಂಥದ್ದು. ಇದೀಗ ಬೆಂಗಳೂರಿನಿಂದ ಬಂದಂತಹ ಹೈಡ್ರಾಲಿಕ್ ಕ್ರೇನ್ ಏನಿದೆ ಅದರ ಸಹಾಯದಿಂದ ಆನೆಯನ್ನ ಮೇಲೆತ್ತುತ್ತೀವಿ ಅನ್ನುವಂತ ಭರವಸೆಯಲ್ಲಿ ಅಧಿಕಾರಿಗಳು ಕೂಡ ಇರ್ತಕ್ಕಂಥದ್ದು. ಅದಕ್ಕೆ ಪೂರಕವಾಗಿ ಎಲ್ಲಾ ರೀತಿಯ ತಯಾರಿಗಳು ಕೂಡ ಆಗಿರ್ತಕ್ಕಂಥದ್ದು. ಕಳೆದ 3 ದಿನಗಳಿಂದ ಕೆನಾಲ್ನಲ್ಲೇ ಆನೆ ಇದ್ದಂತ ಕಾರಣಕ್ಕಾಗಿ ಅಧಿಕಾರಿಗಳಿಗೆ ಮಾಹಿತಿ ಬಂದ ತಕ್ಷಣದಿಂದಲೂ ಕೂಡ ಆನೆಗೆ ಏನು ಸೂಕ್ತವಾದಂತ ಒಂದು ಆಹಾರವನ್ನ ನೀಡಬೇಕಾಗಿತ್ತು. ಅದನ್ನು ಕೂಡ ಅಧಿಕಾರಿಗಳು ನೀಡ್ತಾ ಬಂದಿರತಕ್ಕಂಥದ್ದು. ಇವತ್ತು ಆನೆಯನ್ನ ಮೇಲೆತ್ತೋದಕ್ಕೆ ಎಲ್ಲ ರೀತಿಯ ಕಾರ್ಯಾಚರಣೆಗಳು ಆರಂಭ ಆಗಿದೆ. ಹೈಡ್ರಾಲಿಕ್ ಕ್ರೇನ್ ನ ಸಹಾಯದಿಂದ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಆನೆಯನ್ನ ಮೇಲೆತ್ತುತ್ತಿ ಅನ್ನುವ ಭರವಸೆಯಲ್ಲಿ ಅಧಿಕಾರಿಗಳು ಕೂಡ ಇರ್ತಕ್ಕಂಥದ್ದು. ವೀಣಾ, ಥ್ಯಾಂಕ್ ಯು ನಂದನ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.